Hello dear students, in this class discuss about conjugate of complex numbers. This conjugate of complex number is denoted by Z bar. This conjugate of complex numbers is denoted by Z bar. ಇದೊಂದು ಸ್ವಲ್ಪ ನೋಟೇಷನ್ಸ್ ಕಡೆ ಗಮನ ಕೊಡ್ರಿ. Z bar ಅಂದ್ರೆ ಏನಾಗುತ್ತೆ? Conjugate of complex number ಅಂತ ಆಗುತ್ತೆ. Okay. I will take one complex numbers. If Z is equal to a plus ib, this is a complex number, then Z bar is equal to ಏನಾಗುತ್ತೆ? a minus ib ಆಗುತ್ತೆ. This is a conjugate of complex number. This is just for the complex number. ಈ complex number conjugate of complex number ಆಗಬೇಕಾಗಿತ್ತಪ್ಪ ಅಂದ್ರೆ ಮಿಡಲ್ ಇರತಕ್ಕಂತ ಪ್ಲಸ್ ಸೈನ್ ಇದ್ದು ಏನಾಗಬೇಕಾಗುತ್ತೆ? ಮೈನಸ್ ಸೈನ್ ಆಗಬೇಕಾಗುತ್ತೆ. ಇಮ್ಯಾಜಿನರಿ ಪಾರ್ಟ್ ಹಿಂದೆ ಯಾವ ಸೈನ್ ಇರುತ್ತದಲ್ಲ ಆ ಸೈನ್ ಏನಾಗಬೇಕಾಗುತ್ತೆ? ಚೇಂಜ್ ಆಗಬೇಕಾಗುತ್ತೆ. ಓಕೆ, ಟೇಕ್ ಸಮ್ ಎಕ್ಸಾಂಪಲ್. Z bar. Okay, see here, Z is equal to 2 plus 3i and 2 minus 4i, root 2 plus I and minus root 2 minus I अथवा minus I plus root 2. See here, these complex number is converted in the form of conjugate form. Conjugate form ಒಳಗೆ ಬರೀರಿ ಅಂತ ಹೇಳ್ತಾರೆ. ಕೊಟ್ಟಿರತಕ್ಕಂತ ಕಾಂಪ್ಲೆಕ್ಸ್ ನಂಬರ್ಸ್ ಅನ್ನು ಕಾಂಜುಗೇಟ್ ಒಳಗೆ ಬರೀರಿ. ಕೊಟ್ಟಿರತಕ್ಕಂತ ಕಾಂಪ್ಲೆಕ್ಸ್ ನಂಬರ್ ಇರತಕ್ಕಂತ ಇಮ್ಯಾಜಿನರಿ ಪಾರ್ಟ್ ಇಂದ ಇರತಕ್ಕಂತ ಸೈನ್ ಅನ್ನು ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಆಯ್ತು. ಒಂದ್ ವೇಳೆ ಇಲ್ಲಿ ಮೈನಸ್ ಇದ್ರೆ ಇಲ್ಲಿ ಪ್ಲಸ್ ಆಗುತ್ತೆ. ಓಕೆ, ಸಿ ನೋಡಿ 2 plus 3i ಐತಿ. ಇಲ್ಲಿ ಬಂದು ಏನಾಗುತ್ತೆ? ಕಾಂಜುಗೇಟ್ ಕಾಂಪ್ಲೆಕ್ಸ್ ನಂಬರ್ ಒಳಗೆ 2 minus 3i ಆಗುತ್ತೆ. ಓಕೆ, ಇಲ್ಲಿ 2 minus 4i ಐತಿ. ಇಲ್ಲಿ ಮೈನಸ್ ಬಂತಂದ್ರೆ ಇಲ್ಲಿ ಏನಾಗಬೇಕ್ರಿ? 2 plus 4i ಆಗಬೇಕು. ಸ್ವಲ್ಪ ಗಮನ ಇಡಿ. ಇಲ್ಲಿ ಪ್ಲಸ್ ಐತಿ, ಇಲ್ಲಿ ಏನಾಗಬೇಕು? ಮೈನಸ್ ಆಗಬೇಕಾಗುತ್ತೆ. ಇಲ್ಲೊಂದು ಸ್ವಲ್ಪ ಗಮನ ಅಬ್ಸರ್ವ್ ಮಾಡಿ. ಈ ಮೈನಸ್ ನಾವು ಏನು ಟಚ್ ಮಾಡಬಾರದು. ದಿಸ್ ಇಸ್ ಅ ರಿಯಲ್ ರೂಟ್. ಇಮ್ಯಾಜಿನರಿ ಪಾರ್ಟ್ ಇಂದ ಇರತಕ್ಕಂತ ಸೈನ್ ಮಾತ್ರ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಓಕೆ, ಹಾಗಾದ್ರೆ ಇಲ್ಲಿ ನೋಡಿ ಮೈನಸ್ ರೂಟ್ 2 ಇಸ್ ಆಸ್ ಇಟ್ ಇಸ್. ಮೈನಸ್ ಇದು ಏನಾಗಬೇಕು? ಪ್ಲಸ್ ಐ ಆಗುತ್ತೆ. ಇಲ್ಲೊಂದು ಸ್ವಲ್ಪ ಗಮನ ಹರಿಸಿ ಇಲ್ಲಿ ಇದನ್ನ ಅಬ್ಸರ್ವ್ ಮಾಡಿ. ಇದು ಹೆಂಗ್ ಕೊಟ್ಟಿದ್ದಾರೆ ನೋಡಿ, ಮೈನಸ್ ಐ ಬಿ ಪ್ಲಸ್ ಇ ಅಂತ ಕೊಟ್ಟಿದ್ದಾರೆ. ಅವರು ಏನ್ ಕೊಟ್ಟಿದಾರಪ್ಪ ಅಂದ್ರೆ ಈ ಕಾಂಪ್ಲೆಕ್ಸ್ ನಂಬರ್ ಅನ್ನ ಮೈನಸ್ ಐ ಬಿ ಪ್ಲಸ್ ಎ ಅಂತ ಕೊಟ್ಟಿದ್ದಾರೆ. ಇದನ್ನ ಕನ್ವರ್ಟ್ ಮಾಡ್ಬೇಕು. ನಾವು ಹೆಂಗ್ ಬರ್ಕೋಬೇಕಪ್ಪ ಅಂದ್ರೆ ರೂಟ್ 2 ಮೈನಸ್ ಐ ಅಂತ ಬರೀಬಹುದು. ಓಕೆ, ಇಲ್ಲಿ ನಾವು ಪಾರ್ಟ್ ಏನ್ ಮಾಡ್ತೀವಿ? ಮಿಡಲ್ ಸೈನ್ ಚೇಂಜ್ ಮಾಡ್ತೀವಿ. ಇದನ್ನ ಸೈನ್ ಚೇಂಜ್ ಮಾಡಬಾರ್ದು. ಇಮ್ಯಾಜಿನರಿ ವ್ಯಾಲ್ಯೂ ಹಿಂದ್ಗಡೆ ಯಾವ ಸೈನ್ ಇರ್ತದಲ್ಲ ಆ ಸೈನ್ ಅನ್ನು ಮಾತ್ರ ಚೇಂಜ್ ಮಾಡ್ಬೇಕಾಗುತ್ತೆ. ಇಲ್ಲಿ ಮೈನಸ್ ಇದೆ, ಇನ್ನು ನಾವು ಏನ್ ಮಾಡ್ಬೇಕಾ? ಪ್ಲಸ್ ಬರೀಬೇಕಾಗುತ್ತೆ. ರೂಟ್ 2 plus I. This concept is a conjugate of a complex numbers. Very easy concept. ಇದು ಮೈಂಡ್ ಒಳಗೆ ಇಟ್ಕೊಳ್ಳಿ, ಸೇವ್ ಮಾಡ್ಕೊಳ್ಳಿ. ಬಹಳ ಈಸಿ ಇದೆ. ಫಸ್ಟ್ ಏನಿದೆ? ಕಾಂಜುಗೇಟ್ ಆಫ್ ಕಾಂಪ್ಲೆಕ್ಸ್ ನಂಬರ್ ಅಂದ್ರೆ ಏನು? ಕೊಟ್ಟಿರ್ತಕ್ಕಂತ ಕಾಂಪ್ಲೆಕ್ಸ್ ನಂಬರ್ ಇರ್ತಕ್ಕಂತ ಮಿಡಲ್ ಸೈನ್ ಅನ್ನ ಚೇಂಜ್ ಮಾಡಿದ್ರೆ ಅದೇನಾಗಿ ಕನ್ವರ್ಟ್ ಆಗುತ್ತೆ? ಕಾಂಜುಗೇಟ್ ಆಗಿ ಕನ್ವರ್ಟ್ ಆಗುತ್ತೆ. ಗೊತ್ತಾಯ್ತಾ? Conjugate of complex number is denoted by Z bar. Okay. Some more examples. Next, ಇನ್ನೊಂದು example ತಗೊಳ್ಳಿ. Z is equal to 1 divided by 1 minus I. ಇದನ್ನ ಏನ್ ಮಾಡ್ತಾರ? ಕಾಂಜುಗೇಟ್ ಒಳಗೆ ಬರೀರಿ. ಕಾಂಜುಗೇಟ್ ಆಫ್ ಕಾಂಪ್ಲೆಕ್ಸ್ ನಂಬರ್ ಆಗಿ ಕನ್ವರ್ಟ್ ಮಾಡಿ ಅಂತ ಹೇಳ್ತಾರ. ಅವಾಗ ನೀವು ಫಸ್ಟ್ ಇದನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ ಈ ಕೊಟ್ಟಿರ್ತಕ್ಕಂತ ಕಾಂಪ್ಲೆಕ್ಸ್ ನಂಬರ್ ಇಂತ ರೇಷನಲೈಸ್ ಫಾರ್ಮ್ ಕಾಂಪ್ಲೆಕ್ಸ್ ನಂಬರ್ ಅನ್ನ a plus ib ಫಾರ್ಮ್ ಗೆ ಕನ್ವರ್ಟ್ ಮಾಡಬೇಕಾಗುತ್ತೆ. ನೀವು ಫಸ್ಟ್ a plus ib ಕನ್ವರ್ಟ್ ಮಾಡಬೇಕಂದ್ರೆ ಕೊಟ್ಟಿರತಕ್ಕಂತ ನೀವು ಡಿನಾಮಿನೇಟರ್ ಒಳಗೆ 1 minus i ಇದೆ. ಇದನ್ನ ಎದಕ್ಕೆ ಕನ್ವರ್ಟ್ ಮಾಡಬೇಕಾ? a square plus b square ಫಾರ್ಮ್ ಗೆ ಕನ್ವರ್ಟ್ ಮಾಡಬೇಕಂದ್ರೆ ಏನು ಮಲ್ಟಿಪ್ಲೈ ಮಾಡಬೇಕು? ನಾವು 1 plus i ಮಲ್ಟಿಪ್ಲೈ ಮಾಡಬೇಕು. 1 plus i ಇಲ್ಲಿ ಮಲ್ಟಿಪ್ಲೈ ಮಾಡಬೇಕಾ? ಇಲ್ಲಿ ಮಲ್ಟಿಪ್ಲೈ ಮಾಡಬೇಕಾ? ಗೊತ್ತಾಯ್ತಾ? ಸಿಂಪ್ಲಿಫೈ ದಟ್. 1 plus i a minus b a plus b 1
minus I square is nothing but value is also 1. 1 plus I divided by 2. This is 1 by 2 plus I by 2. ಸ್ವಲ್ಪ ಅಬ್ಸರ್ವ್ ಮಾಡಿ ಏನು ಕೊಟ್ಟಿದ್ದಾರೆ 1 by 2 plus I by 2 ಆಯ್ತು. ಈ ವ್ಯಾಲ್ಯೂ ಎದರದಪ್ಪ ಇದು? We get child values. This is a complex number. ನಮಗೆ ಏನು ಹೇಳಿದಾರ ಈ ಕಾಂಪ್ಲೆಕ್ಸ್ ನಂಬರ್ ಅನ್ನು ಕಾಂಜುಗೇಟ್ ಆಫ್ ಕಾಂಪ್ಲೆಕ್ಸ್ ನಂಬರ್ ಆಗಿ ಕನ್ವರ್ಟ್ ಮಾಡ್ರಿ. z ಬಾರ್ ಒಳಗೆ ಕನ್ವರ್ಟ್ ಮಾಡಿದಾಗ ಇವಾಗ ಕನ್ವರ್ಟ್ ಮಾಡಬೇಕಾಗುತ್ತೆ ನಾವು 1 by 2 ಪ್ಲಸ್ ಇದ್ದಿದ್ದು ಏನಾಗುತ್ತೆ ಮೈನಸ್ ಆಗುತ್ತೆ. ನೋಡಿ ಇಲ್ಲೇ ನಾವು ಮೈನಸ್ ಇದ್ದಿದ್ದು ಪ್ಲಸ್ ಹಾಕಕ್ ಬರೋದಿಲ್ಲ. ಕಾಂಜುಗೇಟ್ ಆಗಿ ಚೇಂಜ್ ಮಾಡಿದ್ರೆ ಇಲ್ಲಿ ಬಂದ ಕೂಡಲೇ ನಾವು ಏನ್ ಮಾಡಬೇಕಾಗುತ್ತೆ ಚೇಂಜ್ ಮಾಡಬೇಕಾಗುತ್ತೆ. ಇಲ್ಲಿ ತನಕ ಬಂದು ಸಿಂಪ್ಲಿಫೈ ಮಾಡಬೇಕು. ನಾವು ಇಲ್ಲಿ ತನಕ ಫಸ್ಟ್ ಸಿಂಪ್ಲಿಫೈ ಮಾಡಿ ಕೊಟ್ಟಿರ್ತಕ್ಕಂಥ ಕಾಂಪ್ಲೆಕ್ಸ್ ನಂಬರ್ ಅನ್ನ a plus ib ಗೆ ಕನ್ವರ್ಟ್ ಮಾಡಿದ ನಂತರನ ನಾವು ಏನ್ ಮಾಡ್ಬೇಕ್ರಿ ಕಾಂಜುಗೇಟ್ಲಿ ಪ್ರೆಸೆಂಟ್ ಮಾಡಬೇಕಾಗುತ್ತೆ. ಸ್ವಲ್ಪ ಮೈಂಡ್ ಒಳಗೆ ಸೆಟ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಟೇಕ್ another example. z is equal to 2 divided by 1 plus I root 2. ಇದನ್ನ ನೀವು ಮನೆಯೊಳಗನ z ಬಾರ್ ಕಂಡುಹಿಡಿಯಿರಿ. ಓಕೆ, ಟೇಕ್ a next concept. Next goes to the modulus of complex number. Modulus of complex number. Modulus of complex numbers. I will consider one graph, two-dimensional space. This is x-axis. This is y-axis. ಸ್ವಲ್ಪ ಅಬ್ಸರ್ವ್ ಮಾಡಿ. This is x-axis, this is y-axis. ಇದು ಮಾಡ್ಯುಲಸ್ ಆಫ್ ಕಾಂಪ್ಲೆಕ್ಸ್ ನಂಬರ್ ಒಳಗೆ ಗ್ರಾಫ್ ಪ್ರೆಸೆಂಟ್ ಆಗಿರೋದ್ರಿಂದ ಸೆಂಟರ್ ಇಸ್ ದ ಒರಿಜಿನ್. x-axis ನಾವು ಏನಂತ ಕರಿತೀವಪ್ಪ ಅಂದ್ರೆ ರಿಯಲ್ ಆಕ್ಸಿಸ್ ಅಂತ ಕರಿತೀವಿ. ಇದು ಕಾಂಪ್ಲೆಕ್ಸ್ ಪ್ಲೇನ್ ಆಗುತ್ತೆ. ಇಲ್ಲಿ ಕಾಂಪ್ಲೆಕ್ಸ್ ನಂಬರ್ ಒಳಗೆ ಬಂದಾಗ ಇದು ರಿಯಲ್ ಆಕ್ಸಿಸ್ ಆಗುತ್ತೆ, ಇದು ಇಮ್ಯಾಜಿನರಿ ಆಕ್ಸಿಸ್ ಆಗುತ್ತೆ. ಇಮ್ಯಾಜಿನರಿ ಆಕ್ಸಿಸ್ ಆಗುತ್ತೆ. ಇದು ರಿಯಲ್ ಪಾರ್ಟ್, ದಿಸ್ ಇಸ್ ಅ ಇಮ್ಯಾಜಿನರಿ ಪಾರ್ಟ್. ಓಕೆ, ಇಲ್ಲಿ ನಾವು ಏನು ತಗೋತೀನಿ z is equal to x plus iy ಅಂತ ತಗೋತೀನಿ. ದೆನ್ ಇಲ್ಲೊಂದು ಪಾಯಿಂಟ್ ಆಗುತ್ತೆ, ಪಾಯಿಂಟ್ ಪ್ರೆಸೆಂಟ್ ಆಗುತ್ತೆ p ಪಾಯಿಂಟ್. that point is represented in the complex plane. ಈ ಪಾಯಿಂಟ್ ಕಾಂಪ್ಲೆಕ್ಸ್ ಪ್ಲೇನ್ ಒಳಗೆ ಏನಾಗುತ್ತೆ ಪ್ರೆಸೆಂಟ್ ಆಗುತ್ತೆ. this point p is joining with o. ಇದನ್ನ ಏನ್ ಮಾಡ್ತೀನಪ್ಪ ಅಂದ್ರೆ ನಾನು o ಜೊತೆ ಜಾಯಿನ್ ಮಾಡ್ತೀನಿ. ಈ ಪಾಯಿಂಟ್ ಅನ್ನ o ಜೊತೆ ಜಾಯಿನ್ ಮಾಡ್ತೀನಿ. ಈ z is equal to x plus iy. ದೆನ್ ಈ ಎದರಿಂದ ಬಂದಿದ್ದಪ್ಪ ಅಂದ್ರೆ ಈ ಪಾಯಿಂಟ್ ದಿಂದನೇ ಈ ಕ್ರಿಯೇಟ್ ಆಗಿರ್ತದೆ. ಯಾಕೆ ಕ್ರಿಯೇಟ್ ಆಗ್ತಿತ್ತಪ್ಪ ಅಂದ್ರೆ ಇದು ಏನಾಗಿರ್ತದ ಕಾಂಪ್ಲೆಕ್ಸ್ ಪ್ಲೇನ್ ಆಗಿರ್ತದ. ಓಕೆ, ಇಲ್ಲಿ ನೋಡ್ರಿ, ಇಲ್ಲಿ ಎಲ್ಲೋ ಪಾಯಿಂಟ್ ಬರಲ್ಲ ನಮ್ದ, ಇಲ್ಲೊಂದು q ಪಾಯಿಂಟ್ ಬಂತಂದ್ರ q is equal to 2, 3 ಅಂತ ತಿಳ್ಕೊಂಡು ಇದು ಕಾಂಪ್ಲೆಕ್ಸ್ ಪ್ಲೇನ್ ಆಗಿದ್ರಿಂದ ಇದನ್ನ ಹೆಂಗ್ ಬರ್ಕೋಬಹುದ್ರಿ ನಾವು 2 plus 3i ಅಂತಾನೆ ಬರ್ಕೋಬೇಕು. x axis is 2, y axis is 3. ಗೊತ್ತಾಯ್ತಾ? ಇಲ್ಲಿ ಇದು ಪಾಸಿಟಿವ್ ಇತ್ತಂದ್ರೆ ಇಲ್ಲಿ ಮೈನಸ್ ಮೈನಸ್ ಬರ್ತದೆ. ಯಾಕಂದ್ರೆ ಇದು ಮೈನಸ್ ಪ್ಲಸ್ ಮೈನಸ್ ಕ್ರಿಯೇಟ್ ಆಗುತ್ತೆ. ಇಲ್ಲಿ ಏನಾಗುತ್ತೆ ಮೈನಸ್ 3 ಆಗುತ್ತೆ. 2 minus 3i. ಗೊತ್ತಾಯ್ತಲ್ಲ? ಈ ತರ ಏನಾಗುತ್ತೆ ಪಾಯಿಂಟ್ಸ್ ಇದ್ದದನ್ನ ಕಾಂಪ್ಲೆಕ್ಸ್ ನಂಬರ್ಸ್ ಗೆ ನಾವು ಕನ್ವರ್ಟ್ ಮಾಡಬಹುದು. ಈ ಮಾಡ್ಯುಲಸ್ ಆಫ್ ಕಾಂಪ್ಲೆಕ್ಸ್ ನಂಬರ್ಸ್ ಒಳಗ ಒರಿಜಿನ್ ಇಸ್ 0, 0. ಒರಿಜಿನ್ ಏನಿರ್ತಾವ್ರಿ 0, 0 ಇರ್ತಾವ. ಅವಾಗ ಏನ್ ಮಾಡ್ತೀವಿ ಡಿಸ್ಟೆನ್ಸ್ ಬಿಟ್ವೀನ್ ದಿ OP. ಡಿಸ್ಟೆನ್ಸ್ ಬಿಟ್ವೀನ್ ದಿ OP ಏನಾಗ್ತೈತಿ ಹೇಳ್ರಿ ಅವಾಗ? ಡಿಸ್ಟೆನ್ಸ್ ಬಿಟ್ವೀನ್ ಫಾರ್ಮುಲಾ ಎರಡು ಬಿಂದುಗಳ ಮಧ್ಯದ ದೂರವನ್ನು ಕಂಡುಹಿಡಿಯುವ ಸೂತ್ರವನ್ನ ಇಲ್ಲಿ ಅಪ್ಲೈ ಮಾಡ್ತೀನಿ. ಅವಾಗ ನಿಮಗೆ ಇದು x1 ಆಗುತ್ತೆ, ಇದು y1 ಆಗುತ್ತೆ, ಇದು x2 ಆಗುತ್ತೆ, ಇದು y2 ಆಗುತ್ತೆ. ಬಟ್ ಯುವರ್ ಫಾರ್ಮುಲಾ OP is x2 minus x1 plus y2 minus y1 ಆಗುತ್ತೆ. ಹಾಗಾದ್ರೆ x2 is what? x minus 0. x2 ಏನಿತ್ತು ನೋಡ್ರಿ ಪ್ಲಸ್ y2 is what? y minus 0. ಹಾಗಾದ್ರೆ ಏನಾಗುತ್ತೆ ಇದು ಸಿಂಪ್ಲಿಫೈ ಮಾಡಿದ್ರೆ x2 plus y2 ಆಗುತ್ತೆ. ದಟ್ ಇಸ್ ಫಾರ್ಮುಲಾ. x2 plus y2 ಆಗುತ್ತೆ. ದಟ್ ಇಸ್ OP. OP is equal to x2 plus y2. This OP is represented the modulus of z.
ದಿಸ್ OP ನ ನಾವು ಏನು ರಿಪ್ರೆಸೆಂಟ್ ಮಾಡ್ತೀವಿ ಮಾಡ್ಯುಲಸ್ ಆಫ್ z ಅಂತ ರಿಪ್ರೆಸೆಂಟ್ ಮಾಡ್ತೀವಿ. ದಿಸ್ ಮಾಡ್ಯುಲಸ್ ಆಫ್ z ಇಸ್ ಡಿನೋಟೆಡ್ ಬೈ r ಅಂತನೂ ಕೂಡ ನಾವು ಹೇಳ್ತೀವಿ. ಇದರ ಡಿಸ್ಟೆನ್ಸ್ ಏನಾಗುತ್ತೆ ಅಂದ್ರೆ ಹಂಗಾರೆ ಮಾಡ್ಯುಲಸ್ ಆಫ್ z. ಮಾಡ್ಯುಲಸ್ ಆಫ್ z ಮೀನ್ಸ್ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್. ಗೊತ್ತಾಯ್ತಲ್ಲ ಮಾಡ್ಯುಲಸ್ ಆಫ್ z ಅಂದ್ರೆ ಏನು? x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್. ಇಲ್ಲಿ ಈಸಿಯಾಗಿ ನಾವು ಹೇಳಬೇಕಾಗಿತ್ತಂದ್ರೆ this modulus of z is equal to real z bracket square, real part z bracket square, imaginary part of z bracket square. This is a modulus of z formula. This is a very important formula in the complex number. This is a basic formula. ನೋಡಿ ಮಾಡ್ಯುಲಸ್ ಆಫ್ ಕಾಂಪ್ಲೆಕ್ಸ್ ನಂಬರ್ ಒಳಗೆ ಏನು ಮಾಡ್ತೀವಿ ನಾವು? ಒಂದು ಗ್ರಾಫ್ ತಗೋತೀವಿ. ಅದು ಎಂತ ಗ್ರಾಫ್ ಆಗಿರುತ್ತೆ? x ಆಕ್ಸಿಸ್ ಮತ್ತು y ಆಕ್ಸಿಸ್ ಆಗಿರತಕ್ಕಂತ ಗ್ರಾಫ್ ಆಗುತ್ತೆ. ಇದು ಕಾಂಪ್ಲೆಕ್ಸ್ ನಂಬರ್ ಒಳಗೆ ಪ್ರೆಸೆಂಟ್ ಆಗಿರೋದ್ರಿಂದ ಕಾಂಪ್ಲೆಕ್ಸ್ ನಂಬರ್ ಎದರೊಳಗೆ ಇರಬೇಕು ನಮಗೆ? a ಪ್ಲಸ್ ib ಆಗಿರೋದ್ರಿಂದ ಇದು ಕೂಡ ನಾವು ಕಾಂಪ್ಲೆಕ್ಸ್ ಪ್ಲೇನ್ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ, ಇಮ್ಯಾಜಿನ್ ಮಾಡ್ಕೊಳ್ಳೋಣ. ಕಾಂಪ್ಲೆಕ್ಸ್ ಪ್ಲೇನ್ ಒಳಗೆ ರೂಲ್ಸ್ ಐತಿ. x ಆಕ್ಸಿಸ್ ಇಸ್ ಅ ರಿಯಲ್ ಪಾರ್ಟ್, y ಆಕ್ಸಿಸ್ ಇಸ್ ಅ ಇಮ್ಯಾಜಿನರಿ ಪಾರ್ಟ್. ಓಕೆ, ಇಲ್ಲಿ ರಿಯಲ್ ಆಕ್ಸಿಸ್ ಇಲ್ಲಿ ಕಾಂಪ್ಲೆಕ್ಸ್ ಪ್ಲೇನ್ ಒಳಗೆ ಯಾವುದೋ ಪಾಯಿಂಟ್ ಬಂದ್ರು ಅದು ಎಂತ ಪಾಯಿಂಟ್ ಆಗಿರ್ತಾವಪ್ಪ ಅಂದ್ರೆ ಕಾಂಪ್ಲೆಕ್ಸ್ ಪಾಯಿಂಟ್ ಆಗಿರ್ತಾವ. ಹೌದಾ, ಅದನ್ನ ಕೂಡ ನಾವು ಕಾಂಪ್ಲೆಕ್ಸ್ ಒಳಗೆ ಕನ್ವರ್ಟ್ ಮಾಡಬಹುದು. ನಮಗೆ ಏನ್ ಕೇಳಿದಾರ? ಮಾಡ್ಯುಲಸ್ ಆಫ್ z ಕೇಳಿದಾರ. ಇಲ್ಲಿ ಯಾವ ಪಾಯಿಂಟ್ ಬಂದ್ರು ಒರಿಜಿನ್ ನಿಂದ ಆ ಪಾಯಿಂಟ್ ಗೆ ಇರತಕ್ಕಂತ ದೂರನ್ನ ಅಳೆಯಲಿಕ್ಕೆ ನಾವು ಏನ್ ಬಳಸ್ತೀವಿ ಅಂದ್ರೆ ಮಾಡ್ಯುಲಸ್ ಆಫ್ z ಅನ್ನ ಬಳಸ್ತೀವಿ. ಸಿ ಇಲ್ಲಿ ನೋಡಿ ಮಾಡ್ಯುಲಸ್ ಆಫ್ z ಅಂದ್ರೆ ಏನ್ ಬಂತು? p ಇರತಕ್ಕಂತ ಒಂದು ಪಾಯಿಂಟ್ ತಗೊಂಡು ಒರಿಜಿನ್ ಅದಕ್ಕೆ ಜಾಯಿಂಟ್ ಮಾಡಿದ ನಂತರ ಇದರ ಡಿಸ್ಟೆನ್ಸ್ ಫಾರ್ಮುಲಾನ ಕಂಡುಹಿಡಿದ್ರೆ ಡಿಸ್ಟೆನ್ಸ್ ಫಾರ್ಮುಲಾ ಏನಪ್ಪಾ ಅಂದ್ರೆ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಆಯ್ತು. x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್, x means a real part of square, y means a imaginary part of this square. This is the modulus of complex number. Take one example. ಒಂದು ಎಕ್ಸಾಂಪಲ್ ನೋಡ್ರಿ. z is equal to 2 plus 3i. Then find modulus of z. Solutions ಬಹಳ ಈಸಿಯಾಗಿ ಹೇಳಬಹುದು. modulus of z. modulus of z means only positive values, not negative values. ಡಿಸ್ಟೆನ್ಸ್ ಆಗಲಿ ಏರಿಯಾ ಆಗಲಿ ಯಾವಾಗಲೂ ನಮಗೆ ಎದರೊಳಗೆ ಇರಬೇಕ್ರಿ? ಪಾಸಿಟಿವ್ ಒಳಗೆ ಇರಬೇಕು, ಯಾವಾಗಲೂ ನೆಗೆಟಿವ್ ಒಳಗೆ ಇರಬಾರ್ದು. ಯಾವಾಗಲೂ ಅಂದ್ರೆ ಮೈನಸ್ ಒಳಗೆ ನಮಗೆ ವ್ಯಾಲ್ಯೂ ಪ್ರೆಸೆಂಟ್ ಆಗಬಾರ್ದು, ಓನ್ಲಿ ಪಾಸಿಟಿವ್ ಒಳಗೆ ಪ್ರೆಸೆಂಟ್ ಆಗಬೇಕು. ಮಾಡ್ಯುಲಸ್ ಆಫ್ z ಅಂದ್ರೆ ಏನಾಗುತ್ತೆ ನೋಡ್ರಿ? x ಸ್ಕ್ವೇರ್ ರಿಯಲ್ ಪಾರ್ಟ್ z ಸ್ಕ್ವೇರ್ ಅಂದ್ರೆ ರಿಯಲ್ ಪಾರ್ಟ್ ಅಂದ್ರೆ ಇಲ್ಲಿ ಕಾಮನ್ ಆಗಿ ಹೇಳ್ತೀವಿ ನಾವು. ಇದನ್ನ ಇಮ್ಯಾಜಿನೇಷನ್ ಮಾಡ್ರಿ, x ಪ್ಲಸ್ iy ಅಂತ ಇಮ್ಯಾಜಿನ್ ಮಾಡ್ರಿ ಅಥವಾ yi ಅಂತ ಇಮ್ಯಾಜಿನ್ ಮಾಡ್ರಿ. x ಸ್ಕ್ವೇರ್ ಅಂದ್ರೆ ರಿಯಲ್ z ಸ್ಕ್ವೇರ್, y ಸ್ಕ್ವೇರ್ ಅಂದ್ರೆ ಇಮ್ಯಾಜಿನೇಷನ್ z ಸ್ಕ್ವೇರ್. x ಜಾಗದಾಗ ಏನೈತಿ? 2 ಸ್ಕ್ವೇರ್, y ಜಾಗದಾಗ ಏನೈತಿ? 3 ಸ್ಕ್ವೇರ್. ಬಾಳ ಮಂದಿ 3i ಸ್ಕ್ವೇರ್ ಮಾಡಕ ಹೋಗ್ತಾರ. i ಅನ್ನು ಕನ್ಸಿಡರ್ ಮಾಡಬಾರ್ದ್ರಿ, ಓನ್ಲಿ ವ್ಯಾಲ್ಯೂಸ್ ಮಾತ್ರ ಕನ್ಸಿಡರ್ ಮಾಡಬೇಕು. ಓಕೆ, ಇಲ್ಲಿ ಏನಾಗುತ್ತೆ ನೋಡ್ರಿ, ಈಗ 2 ಸ್ಕ್ವೇರ್ ಮೀನ್ಸ್ 4 ಆಗುತ್ತೆ, 3 ಸ್ಕ್ವೇರ್ ಮೀನ್ಸ್ 9 ಆಗುತ್ತೆ. ಇದನ್ನ ಸಿಂಪ್ಲಿಫೈ ಮಾಡಿದ್ರೆ √13 ಆಗುತ್ತೆ. ದಟ್ ಈಸ್ ದ ಮಾಡ್ಯುಲಸ್ ಆಫ್ z. ಗೊತ್ತಿರಲಿ. ನೆಕ್ಸ್ಟ್ ಟೇಕ್ another examples. Find modulus of z. Find modulus of z if a is equal to, if first one a, z is equal to 3 plus I √3, b is equal to z is equal to √3 minus 2i ಅಥವಾ √2i, c z is equal to 1 minus 1i and z is equal to 1 plus I divided by 2 plus I. ಈ ಕೊಟ್ಟಿರತಕ್ಕಂತ ಕಾಂಪ್ಲೆಕ್ಸ್ ನಂಬರ್ಸ್ ಗಳನ್ನ ಮಾಡ್ಯುಲಸ್ ಆಫ್ z ಅನ್ನ ಕಂಡುಹಿಡಿಯಿರಿ. ಮಾಡ್ಯುಲಸ್ ಆಫ್ ಕಾಂಪ್ಲೆಕ್ಸ್ ನಂಬರ್ ಅನ್ನ ಫೈಂಡ್ ಔಟ್ ಮಾಡಿ. ಫೈಂಡ್ ದ ಮಾಡ್ಯುಲಸ್ ಆಫ್ z ಅಂತ ಕೇಳ್ತಾರ. ಕೇಳಿ ಈ ರೀತಿ 4 ಕ್ವೆಶ್ಚನ್ಸ್ ಗಳನ್ನ ಕೊಡ್ತಾರ. ಇದನ್ನ ಏನ್ ಮಾಡಂತಾರ ಅವರು? ಮಾಡ್ಯುಲಸ್ ಆಫ್ z ಅನ್ನ ಫೈಂಡ್ ದಿ ಮಾಡ್ಯುಲಸ್ ಆಫ್ ಕಾಂಪ್ಲೆಕ್ಸ್ ನಂಬರ್ ಅನ್ನ ಕಂಡುಹಿಡಿಯಿರಿ. ಇಂತ ಕ್ವೆಶ್ಚನ್ಸ್ ಎಲ್ಲ 1 ಮಾರ್ಕ್ಸ್ ಕೇಳೇ ಕೇಳ್ತಾರೆ ನಿಮಗೆ. ಆನ್ಯುವಲ್ ಎಕ್ಸಾಮ್ ಒಳಗೆ ಒಂದು ಕ್ವೆಶ್ಚನ್ಸ್ ಫಿಕ್ಸ್ ಇರ್ತದ ಮಾಡ್ಯುಲಸ್ ಆಫ್ ಕಾಂಪ್ಲೆಕ್ಸ್ ನಂಬರ್ಸ್ ಮೇಲೆ. ಓಕೆ, ಇಲ್ಲಿ ಅಬ್ಸರ್ವ್ ಮಾಡಿ ಏನಿದೆ? ಫಸ್ಟ್ ಒನ್ ಸೇಮ್ ಮಾಡ್ಯುಲಸ್ ಆಫ್ z ಅಂದ್ರೆ ಏನು ಕಂಡುಹಿಡಿತೀರಿ? x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್. x ಜಾಗದಾಗ ಏನೈತಿ? 3 ಐತಿ, ದಟ್ ಇಸ್ 9. √3 ಸ್ಕ್ವೇರ್ ಇಸ್ ನಥಿಂಗ್ ಬಟ್ ವ್ಯಾಲ್ಯೂ ಇಸ್ 3. 9 plus 3 is √12. That is the modulus of z. That is modulus of z. b similar ಇದೆ, you will try now. c ನೋಡಿ ಸ್ವಲ್ಪ ಡಿಫರೆಂಟ್ ಇದೆ. ಇದನ್ನ ಏನ್ ಮಾಡಬೇಕು ಅಂದ್ರೆ ಕೊಟ್ಟಿರ್ತಕ್ಕಂತ z ಅನ್ನ a plus ib ಕನ್ವರ್ಟ್ ಮಾಡಬೇಕಾಗುತ್ತೆ.
ಡಿನಾಮಿನೇಟರ್ ಈ ರೇಷನಲೈಸ್ ಫಾರ್ಮ್ ನೋಡ್ರಿ 1 ಡಿವೈಡೆಡ್ ಬೈ 1 ಮೈನಸ್ i ಐತಿ ಈಗ ಈ 1 ಮೈನಸ್ i ಅನ್ನ ಇದ್ದಿದ್ದನ್ನ ನಾವು ನ್ಯೂಮರೇಟರ್ ತಂದಾಗ ಏನಾಗುತ್ತೆ ಡಿನಾಮಿನೇಟರ್ ಒಳಗೆ ಒಟ್ಟೆ ಏನು ಕಾಣಿಸಬಾರ್ದ್ರಿ i ಕಾಣಿಸಬಾರ್ದು i ಕಾಣಿಸಬಾರ್ದು ಅಂದ್ರೆ ಏನು ಮಾಡಬೇಕು ನಾವು ಮಲ್ಟಿಪ್ಲಿಕೇಶನ್ ಮಾಡಬೇಕು ಮಲ್ಟಿಪ್ಲಿಕೇಶನ್ ಎಂತಾದ್ ಮಾಡಬೇಕಾ ಕಾಂಜುಗೇಟ್ ಲ ಮಲ್ಟಿಪ್ಲಿಕೇಶನ್ ಮಾಡಬೇಕು ಇಲ್ಲಿ 1 ಮೈನಸ್ i ಅಂತಂದ್ರೆ ಇಲ್ಲಿ ಏನು ತಗೋತೀವಿ ನಾವು 1 ಪ್ಲಸ್ i ಡಿವೈಡೆಡ್ ಬೈ 1 ಪ್ಲಸ್ i ಈಗ ಅಪ್ಲೈ ಮಾಡಿ ನೋಡೋಣ ಏನಾಗುತ್ತೆ ಸಿ ಇಲ್ಲಿ ನೋಡ್ರಿ ಏನಾಗುತ್ತೆ 1 ಪ್ಲಸ್ i ಉಳಿತಾ ಇದು 1 ಸ್ಕ್ವೇರ್ i ಸ್ಕ್ವೇರ್ ದಟ್ ಇಸ್ ಆಲ್ಸೋ 2 ಬರ್ತದ 1 ಬೈ 2 ಪ್ಲಸ್ i ಬೈ 2 ನೋಡಿ ಇದು ಏನಾಯ್ತು a ಪ್ಲಸ್ ib ಏನಾಯ್ತು ಇದ ಕೊಟ್ಟಿರ್ತಕ್ಕಂತ ಕಾಂಪ್ಲೆಕ್ಸ್ ನಂಬರ್ ಕನ್ವರ್ಟ್ ಆಯ್ತು ಗೊತ್ತಾಯ್ತಾ a ಪ್ಲಸ್ ib ಕನ್ವರ್ಟ್ ಆಯ್ತಾ z is equal to 1 by 2 plus i by 2 ನಮಗೆ ಕೇಳಿದ್ದೇನು ಮಾಡ್ಯುಲಸ್ ಆಫ್ z ನಮಗೆ ಕೇಳಿದ್ದು ಮಾಡ್ಯುಲಸ್ ಆಫ್ z ವ್ಯಾಲ್ಯೂಸ್ ಏನಾಗುತ್ತೆ ನೋಡಿ ರೂಟ್ 1 by 4 plus 1 by 4 what is the answer 1 divided by ಏನಾಗುತ್ತೆ 2 divided by 4 ಆಗುತ್ತೆ 2 divided by 4 means root 2 divided by 2 ಆಗುತ್ತೆ this is nothing but 1 by root 2 ನಿಮಗೊಂದು ಗೊತ್ತಿರಬೇಕು ಏನು ಗೊತ್ತಿರಬೇಕು ಕಾನ್ಸೆಪ್ಟ್ root 2 divided by 2 is equal to 1 by root 2 ಹೆಂಗಾಗುತ್ತೆ ಸರ್ ಅಂತ ಕೇಳೋರು ನೀವೆಲ್ಲ ಓಕೆ ಇದನ್ನ ಹೆಂಗ್ ಬರೀಬೇಕು ನೋಡಿ ಅಡ್ಜಸ್ಟ್ಮೆಂಟ್ ಫಾರ್ಮ್ ಅಂತಾರೆ ಇದನ್ನ ಹೆಂಗ್ ಬೇಕಾದ್ರೂ ಬರ್ಕೋಬಹುದು ನೋಡಿ 2 ಇದನ್ನ ಹೆಂಗ್ ಬರ್ಕೋಬಹುದ್ರಿ 0 plus 2s 2 1 plus 1s ಇದಕ್ಕೂ s 2 ಹೆಂಗ್ ಬೇಕಾದ್ರೂ ಬರ್ಕೋಬಹುದು 3 minus 1 ಬರೀತಾನಪ್ಪ s 4 minus 2 yes ಈ ಎಲ್ಲ 2 ಅನ್ನು ಹೆಂಗ್ ಬೇಕಾದ್ರೂ ಬರ್ಕೋಬಹುದು ಹಂಗೆ √2 by 2 ಅನ್ನು ಕೂಡ ಬರ್ಕೋಬಹುದು ಹೆಂಗ್ ಬರ್ಕೋಬಹುದು ನೋಡ್ರಿ √2 ಐತಲ್ಲ this 2 is adjustment form √2 into √2 this is nothing but value is 2 1 √2 get cancel answer is 1 divided by √2 that is answer okay see here similarly you will solve check d1 ಇದನ್ನ ನಾನು ಬಿಡಿಸಿದ್ದೀನಿ a ಮತ್ತು c ಅನ್ನು ಬಿಡಿಸಿದ್ದೀನಿ b ಮತ್ತು d ಅನ್ನು ಮನೆಯೊಳಗೆ ಟ್ರೈ ಮಾಡಿ ನಿಲ್ಲಿಸ್ರಿ ಏನಿಗೆ ಗೊತ್ತಾಗಂಗಿರಲ್ಲ ಅಲ್ಲಿ ಹೋಗಿ ವಿಡಿಯೋವನ್ನು ಸ್ಟಾಪ್ ಮಾಡಿ ಸ್ವಲ್ಪ ಅಬ್ಸರ್ವ್ ಮಾಡಿ ಮತ್ತೆ ನೀವು ಏನು ಮಾಡ್ರಿ ಪ್ರಾಬ್ಲಮ್ಸ್ ಅನ್ನ ಬಿಡಿಸಲಿಕ್ಕೆ ಸ್ಟಾರ್ಟ್ ಮಾಡಿ ಈಸಿಯಾಗಿ ಸಾಲ್ವ್ ಮಾಡ್ತೀರಾ ಓಕೆ see take an see z is equal to 1 divided by 1 minus i ಅಂತ ಕೇಳ್ತಾರ this complex number expressed in the a plus ib form ಅಂತ ಹೇಳ್ತಾರ see z is equal to 1 divided by 1 minus i this is a complex number this complex number is also denoted by z into multiplication ಏನು ಮಾಡ್ತೀವಿ ನೋಡಿ ನಾವು ಇಲ್ಲಿ z bar multiplication ಮಾಡಬೇಕಾಗುತ್ತೆ see ಇನ್ನೊಂದು ರೀತಿಯಿಂದ ನಾವು ಇದೇ ಎಕ್ಸ್ಪ್ರೆಸ್ ಇನ್ ದ ಫಾರ್ಮ್ ಆಫ್ a plus ib ನ ಕನ್ವರ್ಟ್ ಮಾಡಬೇಕಂದ್ರೆ ಇನ್ನೊಂದು ನಾವು ಮೆಥಡ್ ಅಪ್ಲೈ ಮಾಡ್ತೀವಿ ಇಲ್ಲಿ ಕಾಂಜುಗೇಟ್ ಮೆಥಡ್ ಅಂತ ಅಪ್ಲೈ ಮಾಡ್ತೀವಿ ಆ ಕಾಂಜುಗೇಟ್ ಮೆಥಡ್ ಅನ್ನು ಯಾವ ರೀತಿ ಬಳಸ್ತೀವಿ ನೋಡಿ ನಾವು ಇಲ್ಲಿ 1 divided by modulus of z bracket square ಅಂತ ಹೇಳ್ತೀವಿ ನಾವು modulus of z bracket square okay z is equal to this complex number is denoted by z ಈ ಕಾಂಪ್ಲೆಕ್ಸ್ ನಂಬರ್ ಗೆ ಏನಂತೀವಿ ನಾವು z ಅಂತೀವಿ ಇಲ್ಲಿ ನಾನು ಏನು ಮಾಡತ್ತೇನೆ ಅಂದ್ರೆ ಕಾಂಜುಗೇಟ್ ಬಳಸಿ ಮಾಡಾಕಂತಾನೆ 1 divided by modulus of z ಅಂದ್ರೆ ಇದರ z ವ್ಯಾಲ್ಯೂಸ್ ಏನಾಗತ್ರಿ modulus of z ಫಾರ್ಮುಲಾ ಐತ್ ನೋಡ್ರಿ ಏನೈತಿ r is equal to x square plus y square ಇಲ್ಲಿ x ಜಾಗದಾಗ ಏನೈತಿ y ಜಾಗದಾಗ ಏನೈತಿ ಅಷ್ಟ ಅಬ್ಸರ್ವ್ ಮಾಡೋದು ನಾವು ಬೇರೆ ಏನು ಅಬ್ಸರ್ವ್ ಮಾಡಂಗಿಲ್ಲ ಬಹಳ ಈಜಿ ಆಗಿ ತಿಳ್ಕೊಳ್ಳೋದು ರೂಟ್ 1 plus 1 1 square ಅಂದ್ರೆ 1 square ಅಂದ್ರೆ 1 ಹೋಲ್ ಬ್ರಾಕೆಟ್ ಸ್ಕ್ವೇರ್ ಇಂಟು z bar ಈ ಕಾಂಪ್ಲೆಕ್ಸ್ ನಂಬರ್ z bar ಅಂತಂದ್ರೆ ಮೈನಸ್ ಇದ್ದಿದ್ದು ಏನಾಗೈತಿ ಪ್ಲಸ್ ಆಕೈತಿ 1 plus i ಹಾಗಾದ್ರೆ ಆನ್ಸರ್ ಏನಾಗುತ್ತೆ ನೋಡ್ರಿ ಸ್ಕ್ವೇರ್ ರೂಟ್ ಗೆಟ್ ಕ್ಯಾನ್ಸಲ್ ಆಗುತ್ತೆ 1 divided by root 1 by 2 plus 1 plus i ಅಂದ್ರೆ is answer is 1 by 2 plus i by 2 that is check express ನಿಂದ ಕೊಟ್ಟಿರತಕ್ಕಂತ ಕಾಂಪ್ಲೆಕ್ಸ್ ನಂಬರ್ ಅನ್ನು ಸಿಂಪ್ಲಿಫೈ ಮಾಡಿದಾಗ ಅದನ್ನ ಅಥವಾ a plus ib ಕನ್ವರ್ಟ್ ಮಾಡಿದಾಗ ಏನು ಬರುತ್ತಾ 1 by 2 plus i by 2 ಬಂತು ಇಲ್ಲಿ ಇರತಕ್ಕಂತ ಕಾಂಪ್ಲೆಕ್ಸ್ ನಂಬರ್ ಏನೈತೆ ನಮ್ಮದ 1 divided by 1 minus i ಇತ್ತು ಅದನ್ನ ನಾವು ಏನು ಮಾಡಿದೀವಿ ಸಿಂಪ್ಲಿಫೈ ಮಾಡಿದೀವಿ z is equal to 1 by 2 plus i by 2 ಬಂತು ಏನು ತಗೊಂಡು ಅಪ್ಲೈ ಮಾಡ್ಕೊಂಡು ಸಿಂಪ್ಲಿಫೈ ಮಾಡಿದೀವಿ ಕಾಂಜುಗೇಟ್ ಆಫ್ ಕಾಂಪ್ಲೆಕ್ಸ್ ನಂಬರ್ ಅನ್ನು ತಗೊಂಡು ನಾವು ಅದನ್ನ ಏನು ಮಾಡಿದೀವಿ ಸಿಂಪ್ಲಿಫಿಕೇಶನ್ ಮಾಡಿದೀವಿ
ಅದೇ ರೀತಿ ಇದೇ ಪ್ರಾಬ್ಲಮ್ಸ್ ಅನ್ನ ಇನ್ನೊಂದ್ಸಲ ಬಿಡಿಸಿದ್ದೀನಿ ನೋಡ್ರಿ, ನಾನು ಸೇಮ್ ಪ್ರಾಬ್ಲಮ್ಸ್ ಇದೆ, ಅಬ್ಸರ್ವ್ ಮಾಡಿ. ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡಿ ಡಿವಿಷನ್ ಮೆಥಡ್ ನಿಮಗೆ ಗೊತ್ತಿದೆ, ಇದ್ರೊಳಗೆ ಮಾಡ್ತಿರ್ತೀರಿ. ಕರ್ಣಗಳು ಅಂತ ಒಂದು ಟಾಪಿಕ್ ಇತ್ತು ನೋಡ್ರಿ, ಛೇದಗಳನ್ನು ಅಕರ್ಣೀಕರಿಸಿ ಅಂತ ಒಂದು ಟಾಪಿಕ್ ಇತ್ತು. ಅಲ್ಲಿ ಯಾವ ರೀತಿ ಮಾಡ್ತಿದ್ರಲ್ಲ, ಇಲ್ಲಿ ಮೈನಸ್ ಇಂದ ಪ್ಲಸ್ ತಗೊಂಡು ಮಾಡ್ತಿದ್ರಲ್ಲ, ಅದ ಮೆಥಡ್ ಅನ್ನ ಕಾಂಪ್ಲೆಕ್ಸ್ ನಂಬರ್ ಒಳಗೆ ಅಪ್ಲೈಮೆಂಟ್ ಮಾಡಿದ್ದೀನಿ. ಇದು ಕೂಡ ಸೇಮ್ ಬರ್ತದ. ಇಲ್ಲಿ ನೋಡ್ರಿ, ಇದು ಕೂಡ ಸೇಮ್ ಬಂದಿದೆ, ಅದು ಕೂಡ ಸೇಮ್ ಬಂದಿದೆ. ಇಲ್ಲಿ ಕಾಂಜುಗೇಟ್ ಅಪ್ಲೈ ಮಾಡಿದ್ದೀನಿ, ದಟ್ ಈಸ್ ಫಾರ್ಮುಲಾ ನೋಡ್ರಿ. ಈ ರೀತಿ ಡಿವಿಷನ್ ಒಳಗೆ ಪ್ರೆಸೆಂಟ್ ಇತ್ತು ಅಂದ್ರೆ ಕಾಂಪ್ಲೆಕ್ಸ್ ನಂಬರ್, ಅದಕ್ಕೆ ಇದು ಫಾರ್ಮುಲಾ. ಏನಿದೆ ಫಾರ್ಮುಲಾ? z is equal to 1 divided by modulus of z bracket square into conjugate of z. ಗೊತ್ತಾಯ್ತಲ್ಲ? ಈ ಫಾರ್ಮುಲಾ ಮೈಂಡ್ ಒಳಗೆ ಸೆಟ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ goes to the properties of conjugate. ಮೆಸೇಜ್ ಕಳಿಸೋದು ಒಂದು ಫಾರ್ಮ್ಯಾಟ್ ಕಳಿಸೋದು, ಫಾರ್ಮ್ಯಾಟ್ Next goes to the properties of conjugate. Properties of conjugate. First property is Z1 plus Z2 bar is equal to Z1 plus Z2 conjugate is equal to Z1 plus Z2. ಹೌ ಇದು ನೀವು ಒಪ್ಕೋತೀರಿ ಅಂತ ಸರಿ, ಹೇಗಾಗುತ್ತೆ ನಿಮಗೆ ಗೊತ್ತಿದೆ. ಏನ್ ಗೊತ್ತಿದೆ? Z1 ಇದ್ದಿದ್ದನ್ನ ಕಾಂಜುಗೇಟ್ ಒಳಗೆ ಹೆಂಗ ಪ್ರೆಸೆಂಟ್ ಮಾಡಬಹುದು ಅನ್ನೋದು ಒಪ್ಕೊಂಡ್ರೆ, ಹೌದಾ? ಇಲ್ಲಿ ಏನಿದೆ ನೋಡಿ ಕಂಡೀಷನ್, Z1 plus Z2 conjugate is equal to Z1 conjugate plus Z2 conjugate. ಇದನ್ನ ಪ್ರೂವ್ ನೀವು ಹೇಗೆ ಒಪ್ಕೋತೀರಿ ಸರ್? ಇದನ್ನ ಪ್ರೂವ್ ಮಾಡಿ ತೋರಿಸ್ರಿ. ಇದು ನಾವು ಈಸಿಯಾಗಿ ನಂಬೋದಿಲ್ಲ ಇದನ್ನ. ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಪ್ರಾಪರ್ಟೀಸ್. ಗೊತ್ತಿರಲಿ, ಇದನ್ನು CET ಗೆ ಅಥವಾ JEE ಗೆ ಕೇಳ್ತಿರ್ತಾರೆ ಇಂಥ ಕ್ವೆಶ್ಚನ್ಸ್ ಗಳನ್ನ. ಓಕೆ, I will take one example. ಪ್ರೂವ್ ಮಾಡ್ತೀನಿ ನೋಡಿ. ಅವಾಗ ಎಸ್ ಅಂದ್ರೆ ಎಸ್ ಅನ್ನಿ, ಇಲ್ಲ ಅಂದ್ರೆ ಇಲ್ಲ ಅಂತೇಳಿ. ಓಕೆ, Z1 is equal to A plus IB. Z2 is equal to C plus ID. I will take two complex numbers Z1 and Z2. Then Z1 plus Z2 is equal to what? Z1 plus Z2 is equal to ಈಸಿಯಾಗಿ ಹೇಳ್ಬಿಡ್ತೀವಿ ಸರ್, A plus C ಆಗುತ್ತೆ. ಅಥವಾ once again rewrite that plus C plus ID. ಹಾಗಾದ್ರೆ ಏನಾಯ್ತು ನೋಡಿ, A plus C ಎರಡರೊಳಗೂ I ಕಾಮನ್ ಆಗುತ್ತೆ, B plus D. ಹಾಗಾದ್ರೆ ಇಲ್ಲಿ ಏನಾಯ್ತು, ಇಮ್ಯಾಜಿನರಿ ಪಾರ್ಟ್ ಮತ್ತು ರಿಯಲ್ ಪಾರ್ಟ್ ಸಪರೇಟ್ ಆಯ್ತು. ಇದನ್ನ ಕಾಂಜುಗೇಟ್ ಒಳಗೆ ಪ್ರೆಸೆಂಟ್ ಮಾಡಿದಾಗ ಏನಾಗುತ್ತೆ ನೋಡಿ, Z2 ಕಾಂಜುಗೇಟ್. ಕಾಂಜುಗೇಟ್ ಮಾಡಿದಾಗ ಈ ಸೈನ್ ಅನ್ನು ನಾವು ಟಚ್ ಮಾಡಬಾರ್ದು, ಇಮ್ಯಾಜಿನರಿ ಪಾರ್ಟ್ ಹಿಂದ್ಗಡೆ ಇರ್ತಕ್ಕಂಥ ಸೈನ್ ಮಾತ್ರ ಟಚ್ ಮಾಡ್ಬೇಕಂತ ಹೇಳಿದೀನಿ ನಾನು. ಮೈನಸ್ I B plus B I. ದಟ್ ಇಸ್ Z1 plus Z2 ಬಂತು. ಹಾಗಾದ್ರೆ ಈ Z1 plus Z2 conjugate is equal to Z1 conjugate plus Z2 conjugate ಹೇಗಾಗುತ್ತೆ ಅಂದ್ರೆ, Z1 conjugate ಅನ್ನು ನಾವು ತಕೊಂಡು ಇದ್ರಲ್ಲಿ Z1 plus Z1 conjugate ಅನ್ನು ತಕೊಂಡು ನಾವು Z1 conjugate ತೆಗೆದ್ರೆ ಏನಾಗುತ್ತೆ, A minus IB ಆಗುತ್ತೆ. Z2 conjugate ತಕೊಂಡ್ರೆ C minus IB ಆಗುತ್ತೆ. ಇವು ಎರಡು ಕಾಂಜುಗೇಟ್ ಅನ್ನ ನಾವು ತಕೊಂಡಿವಿ. ಓಕೆ, ನೋಡ್ರಿ, Z1 conjugate plus Z2 conjugate ಮಾಡೋಣ. ನಾವೀಗ ಇವು ತಗೊಂಡಿರ್ತಕ್ಕಂಥ ಎರಡು ಕಾಂಜುಗೇಟ್ ಗಳನ್ನ ಯಾಡ್ ಮಾಡೋಣ. ಯಾಡ್ ಮಾಡಿದ್ರೆ ಏನಾಗುತ್ತೆ ನೋಡಿ, A minus IB plus C minus ID. A plus C minus I is the common, minus I common, B plus D. Okay, see here, this is the real part, this is the imaginary part. This is a Z1 conjugate plus Z2 conjugate. Note, recall the equation number 2. 1 equal to 2. Compare the equations 1 and 2. So Z1 plus Z2 conjugate is equal to Z1 conjugate plus Z2 conjugate. ಇಲ್ಲಿ ಅಬ್ಸರ್ವ್ ಮಾಡಬೇಕಾಗುತ್ತೆ ನೀವು. ನೋಡಿ ಏನ್ ಕೊಟ್ಟಿದ್ದಾರೆ, ಏನ್ ತಗೊಂಡಿದ್ದೀನಿ ನಾನು, Z1 Z2 ತಗೊಂಡಿ ಅದರ ಸಿಂಪ್ಲಿಫಿಕೇಶನ್ ಮಾಡಿ ಅಡಿಷನ್ ಮಾಡಿದಾಗ Z1 plus Z2 conjugate ಒಳಗೆ ಕನ್ವರ್ಟ್ ಮಾಡಿ, ಈ ಕನ್ವರ್ಟ್ ಮಾಡಿರ್ತಕ್ಕಂಥ ಈಕ್ವೇಷನ್ಸ್ ಮತ್ತೆ ನಾನು ಆಮೇಲೆ ಕೊಟ್ಟಿರ್ತಕ್ಕಂಥ ಕಾಂಪ್ಲೆಕ್ಸ್ ನಂಬರ್ ಗಳನ್ನ ಕಾಂಜುಗೇಟ್ ಮಾಡ್ಕೊಂಡು ಸಾಲ್ವ್ ಮಾಡಿದಂತಕ್ಕಂಥ ಈಕ್ವೇಷನ್ಸ್ ಎರಡು ಒಂದದಾವಲ್ಲ ನೋಡ್ರಿ, ಅಬ್ಸರ್ವ್ ಮಾಡಿ.
this is also same, this is also same. ಹಾಗಾದ್ರೆ ಈ ಪ್ರಾಪರ್ಟಿ ಏನಾಗುತ್ತೆ ನಮಗೆ ಕಂಪಲ್ಸರಿ ಹೋಲ್ಸ್ಗುಡ್ ಆಗುತ್ತೆ, 100% ಹೋಲ್ಸ್ಗುಡ್ ಆಗುತ್ತೆ. ಓಕೆ, ದಿಸ್ ಪ್ರಾಪರ್ಟಿ ಇಸ್ ಹೋಲ್ಸ್ಗುಡ್. ನೆನಪಿನಲ್ಲಿ ಇರಬೇಕು ನೀವು, ಪಟ್ನ ಹೇಳಬೇಕು ನೀವು. ಮಾಡ್ಯುಲಸ್ Z1 plus Z2 conjugate is equal to Z1 conjugate plus Z2 conjugate ಅಂತಂದ ಈಸಿ ಆಗಿ ನೀವು ಏನು ಮಾಡಬೇಕು ಹೇಳಬೇಕಾಗುತ್ತೆ. This next one is the second property. Z1 minus Z2 conjugate is nothing but Z1 conjugate minus Z2 conjugate. ಈ ಪ್ರಾಪರ್ಟಿ ಪಾಸಿಬಲ್ ಆಗುತ್ತಾ ಅಥವಾ ಇಲ್ಲ ಅನ್ನೋದನ್ನ ನೋಡಿ. ಇದೇ ಎಕ್ಸಾಂಪಲ್ ತಗೊಂಡು ನಾವು ಏನು ಮಾಡೋಣ, ಸಾಲ್ವ್ ಮಾಡೋಣ. ಓಕೆ, ನೆಕ್ಸ್ಟ್ ಐ ವಿಲ್ ಕನ್ಸಿಡರ್ ದೀಸ್ ಟು ಕಾಂಪ್ಲೆಕ್ಸ್ ನಂಬರ್ಸ್. ಫಸ್ಟ್ ಕಾಂಪ್ಲೆಕ್ಸ್ ನಂಬರ್ ಇದೆ Z1. Z1 ಕಾಂಪ್ಲೆಕ್ಸ್ ನಂಬರ್ ಏನಿದೆ ನೋಡಿ, a plus ib ಇದೆ. as it is I will take a plus ib. Z2 is a c plus id. Z1 minus Z2 is what? Z1 minus Z2 ಅಂದ್ರೆ ಏನು ತಗೋತೀವಿ, a plus ib ನಾನು ಇಲ್ಲಿ ಕಂಪಲ್ಸರಿ ಬಂದ್ಬಿಟ್ಟು ಬ್ರಾಕೆಟ್ ಹಾಕಿ ಅಂತ ಹೇಳಿರ್ತೀನಿ. ಎಲ್ಲಿ ಬ್ರಾಕೆಟ್ ಹಾಕಿ ಅಂತ ಹೇಳ್ತೀನಿ ಹೇಳಿ, ಬ್ರಾಕೆಟ್ ಹಾಕಬೇಕು. ಎಲ್ಲಿ ಬ್ರಾಕೆಟ್ ಹಾಕಬಾರ್ದು ಅಂತ ಹೇಳ್ತೀನಿ ಹೇಳಿ, ಬ್ರಾಕೆಟ್ ಹಾಕಬಾರ್ದು. ಓಕೆ, ಸಿ ನೋಡಿ, ಈ ಮೈನಸ್ ಅನ್ನ ಮಲ್ಟಿಪ್ಲಿಕೇಶನ್ ಮಾಡ್ತೀನಿ, a minus c ಆಗುತ್ತೆ, ಪ್ಲಸ್ i is a ಕಾಮನ್ ತೆಗಿತೀನಿ, b minus d ಆಗುತ್ತೆ. ಗೊತ್ತಿರಲಿ, that is Z1 minus Z2. that is Z1 minus Z2. next one, that is equation number 1. ಇದನ್ನ ನಾವು ಕಾಂಜುಗೇಟ್ ಒಳಗೆ ಪ್ರೆಸೆಂಟ್ ಮಾಡಿದಾಗ ಏನಾಗುತ್ತೆ, ಕಾಂಜುಗೇಟ್ ಒಳಗೆ a minus c ಆಗುತ್ತೆ, ಪ್ಲಸ್ ಇದು ಮೈನಸ್ ಆಗುತ್ತೆ, i ಬ್ರಾಕೆಟ್ b minus d ಆಗುತ್ತೆ. I bracket b minus d ಆಗುತ್ತೆ. This is the Z1 minus Z2 conjugate. Next ನಾವು ಏನು ತಗೋಬೇಕ್ರಿ, Z1 minus Z2 ಸಾಲ್ವ್ ಮಾಡಿ ನೋಡಬೇಕ್ರಿ. Z1 conjugate minus Z2. Z1 conjugate a plus ib ಇದು ಏನಾಗುತ್ತೆ, a minus ib ಆಗುತ್ತೆ. Z2 conjugate c minus id ಆಗುತ್ತೆ. Subtraction these two complex number. Z1 minus Z2 is what? Z1 minus Z2 is what ಅಂದ್ರೆ a minus ib minus bracket Z2 c minus id. a minus ib take minus multiplication minus c plus id. ಸ್ವಲ್ಪ ಅಬ್ಸರ್ವ್ ಮಾಡಿ, a minus c bracket minus i is a common, b minus ನೋಡಿ ಇಲ್ಲಿ ಮೈನಸ್ i ನ ನಾವು ಕಾಮನ್ ತೆಗೆದ್ವಿ ಅಂದ್ರೆ ಇಲ್ಲಿ ಮೈನಸ್ ಮೈನಸ್ ಪ್ಲಸ್ ಆಯ್ತು, ಮೈನಸ್ d ಉಳಿತು, b ಮೈನಸ್ d ಉಳಿತು. ಇಲ್ಲಿ ಅಬ್ಸರ್ವ್ ಮಾಡಿ, ಇದು ಮತ್ತು ಇದನ್ನು ಕಂಪೇರ್ ಮಾಡ್ರಿ, ಎರಡು ಸೇಮ್ ನೋಡಿ, ಕಂಪೇರಿಂಗ್ ದ ಈಕ್ವೇಷನ್ 1 and 2. ಸೊ ಇವೆರಡು ಕಂಪೇರ್ ಮಾಡಿದಾಗ ನಮಗೆ ಏನು ಪಾಸಿಬಿಲಿಟೀಸ್ ಐತೆ ನಂಗಂದ್ರೆ Z1 minus Z2 conjugate is equal to Z1 conjugate minus Z2 conjugate. ಸೈನ್ ಕೂಡ ಅಬ್ಸರ್ವ್ ಮಾಡಬೇಕು, ಮೈನಸ್ ಮೈನಸ್ ಇದೆ, ಹ್ಯಾವ್ ಇದೆ, ಮೈನಸ್ ಮೈನಸ್ ಕಾಮನ್ ಇದೆ, ಎಸ್ ಕಾಮನ್ ಇದೆ, ನೋ ಪ್ರಾಬ್ಲಮ್ಸ್. ಇಲ್ಲಿ ನೋಡಿ, ಇಲ್ಲಿ b ಮೈನಸ್ d ಇದೆ, ಇಲ್ಲಿ ಕೂಡ b ಮೈನಸ್ d ಇದೆ. ಹಾಗಾದ್ರೆ ಇದೇನಾಯ್ತು, ಪಾಸಿಬಿಲಿಟೀಸ್ ಆಯ್ತು. ಓಕೆ, ಪ್ಲಸ್ ಐ ಬಂತು, ಕಾಂಜುಗೇಟ್ ಒಳಗೆ ರಿಪ್ರೆಸೆಂಟ್ ಮಾಡಿದೀವಿ. ಇದು ನೋಡಿ, ಇದು ಏನಪ್ಪಾ ಅಂದ್ರೆ ನೋಡಿ, Z1 minus Z2 conjugate is equal to ಏನು ಪಾಸಿಬಿಲಿಟೀಸ್ ಆಯ್ತು ನಮ್ಗೆ, Z1 conjugate minus Z2 conjugate ಆಯ್ತು. ಹಾಗಾದ್ರೆ ಈ ಪ್ರಾಪರ್ಟೀಸ್ ಕೂಡ ನಮಗೆ ಏನಿದೆ, ಪಾಸಿಬಲ್ ಇದೆ. ಇದು ಕೂಡ ಪ್ರಾಪರ್ಟೀಸ್ ನಮಗೆ ಏನಾಗುತ್ತೆ, ಪಾಸಿಬಲ್ ಆಗುತ್ತೆ. ಈ ಪ್ರಾಪರ್ಟೀಸ್ ಕೂಡ ನಾವು ಏನು ಮಾಡಬೇಕಾಗುತ್ತೆ, ಮೈಂಡ್ ಒಳಗೆ ಸೆಟ್ ಮಾಡಬೇಕಾಗುತ್ತೆ. ದಿಸ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಾಪರ್ಟೀಸ್. ಇವೆರಡು ಏನಿರ್ತಾವೆ, ವೆರಿ ವೆರಿ ಇಂಪಾರ್ಟೆಂಟ್ ಪ್ರಾಪರ್ಟೀಸ್. ಇನ್ನೂ ಪ್ರಾಪರ್ಟೀಸ್ ಇದಾವೆ, ಒನ್ ಬೈ ಒನ್ ವೆರಿಫೈ ಮಾಡ್ತಾ ಹೋಗ್ಬೇಕು ಆ ರೀತಿ ಎಕ್ಸಾಂಪಲ್ ತಗೊಂಡು. ಓಕೆ, ಈ ಎಕ್ಸಾಂಪಲ್ಸ್ ಗಳನ್ನ ನಿಮ್ಮಲ್ಲಿ ವೆರಿಫೈ ಮಾಡಕ್ ಗೊತ್ತಿರಬೇಕು. ಒಂದೊಂದ್ಸಲ ಎಕ್ಸಾಮ್ 2 ಮಾರ್ಕ್ಸ್ ಕೇಳ್ತಾರೆ, ಏನಂತ ಕೇಳ್ತಾರ, prove that Z1 plus Z2 conjugate is equal to Z1 conjugate plus Z2 conjugate ಅಂದಾಗ ಈ ರೀತಿ ನೀವು ಏನ್ ಮಾಡ್ಬೇಕು, ಎರಡು ಕಾಂಪ್ಲೆಕ್ಸ್ ನಂಬರ್ ತಗೊಂಡು ಈಕ್ವೇಷನ್ 1 and 2 ಹಾಕಿ ಈ ರೀತಿ ನೀವು ಏನ್ ಮಾಡ್ಬೇಕಾಗುತ್ತೆ, ಪ್ರೂಫ್ ಅನ್ನ ಕೊಡಬೇಕಾಗುತ್ತೆ. ಓಕೆ, ಹಾಗಾದ್ರೆ ನೆಕ್ಸ್ಟ್ ಒನ್ ನೋಡೋಣ ನಾವು, ಪಾಸಿಬಿಲಿಟೀಸ್ ಆಗುತ್ತಾ ಅಥವಾ ಇಲ್ಲ. ನೆಕ್ಸ್ಟ್ ಕಾನ್ಸೆಪ್ಟ್ ನಂಬರ್ 1. ನೆಕ್ಸ್ಟ್ ಕಾನ್ಸೆಪ್ಟ್ ಗೆ ಹೋದಾಗ ಏನಾಗುತ್ತೆ ಅಂದ್ರೆ Z1 Z2 conjugate
Z1 ಕಾಂಜುಗೇಟ್ ಇಂಟು Z2 ಕಾಂಜುಗೇಟ್. ಇದನ್ನ ಮಾತ್ರ ನಾವು ಪರ್ಫೆಕ್ಟ್ ಆಗಿ ಚೆಕ್ ಮಾಡಬೇಕಾಗುತ್ತೆ, ಯಾಕಂದ್ರೆ ಇದು ಮಲ್ಟಿಪ್ಲಿಕೇಶನ್ ಸೈನ್ ಇದೆ. ಇಲ್ಲಿ ಏನ್ ಹೇಳ್ತಾ ನೋಡ್ರಿ, Z1 plus Z2 conjugate is nothing but Z1 conjugate plus Z2 conjugate. ಅದಂತರ ಹೋಲ್ಸ್ಕೊಟ್ ಆಯ್ತು, ನಾವು ಸಾಲ್ವ್ ಮಾಡಿ ನೋಡಿದ್ವಿ. ದಿಸ್ ಇಸ್ ಅ ಪರ್ಫೆಕ್ಟ್ ಪ್ರಾಪರ್ಟೀಸ್, ಇದು ಹೋಲ್ಸ್ಕೊಟ್ ಆಗುತ್ತೆ. Similarly, Z1 minus Z2 conjugate is nothing but Z1 conjugate minus Z2 conjugate. ಇದು ಕೂಡ ಹೋಲ್ಸ್ಕೊಟ್ ಆಗುತ್ತೆ, ಹೌದಾ? ಸೈಂಟಿಸ್ಟ್ ಬಾರಿ ವಿಚಾರ ಮಾಡಿದಾನೆ, ಬಹಳ ವಿಚಾರ ಮಾಡಿ ಅದನ್ನ ಕಂಡುಹಿಡಿದಿದ್ದಾನೆ. ನೋಡಿ ಯಾವ ರೀತಿ ಪ್ರಾಪರ್ಟೀಸ್ ಹೋಲ್ಸ್ಕೊಟ್ ಆಗುತ್ತೆ. ನಾವು ಯಾವುದೇ ಎಕ್ಸಾಂಪಲ್ ತಗೊಂಡು ಸಾಲ್ವ್ ಮಾಡಿದ್ರು ಕೂಡ ಅವು ಎರಡು ಏನಿರ್ತವೆ, ಈಕ್ವಲ್ ಬರ್ತವೆ. ಅದಕ್ಕೆ ಏನ್ ಪ್ರಾಪರ್ಟೀಸ್ ಏನ್ ಮಾಡ್ತಾರೆ, ಡೈರೆಕ್ಟ್ ಪ್ರೆಸೆಂಟ್ ಮಾಡ್ತಾರೆ, ಸೈಂಟಿಸ್ಟ್ ಪ್ರೆಸೆಂಟ್ ಮಾಡ್ತಾರ. ಈಗ ಥರ್ಡ್ ಪ್ರಾಪರ್ಟೀಸ್ ಅನ್ನು ನಾವು ವಿಚಾರ ಮಾಡಿದಾಗ Z1 Z2 conjugate is equal to Z1 conjugate into Z2 conjugate. ಇದನ್ನು ಕೂಡ ಸೈಂಟಿಸ್ಟ್ ಯಾವ ರೀತಿ ಪ್ರೆಸೆಂಟ್ ಮಾಡಿದ್ದಾರೆ ನೋಡಿ. ಪ್ರಾಪರ್ಟೀಸ್ ಅನ್ನು ಚೆಕ್ ಮಾಡಿ. ಫಸ್ಟ್ ಪ್ರಾಪರ್ಟೀಸ್ ಅನ್ನು ಚೆಕ್ ಮಾಡಬೇಕಾಗುತ್ತೆ. ನಾವು ಪ್ರೂವ್ ಏನು ಮಾಡಬೇಕು ನೋಡಿ. Z1 is equal to A plus IB, Z2 is equal to C plus IB. Multiplication these two complex number Z1 and Z2, A plus IB bracket C plus IB. Simplify that. A is a multiplication with A, C and plus ID. ಹಾಗಾದ್ರೆ ಏನಾಯ್ತು ನೋಡು, what is this? AC plus IAD plus IBC plus BD. ನೋಡಿ AC ಮತ್ತು BD ಏನಾಗ್ತಾವ, ರಿಯಲ್ ಪಾರ್ಟ್ ಆಗ್ತಾವ. ಸಾರಿ ನೋಡಿ, A is a multiplication with C, AC. A is a multiplication with IAD, IBC. ಇದೇನಾಗುತ್ತೆ, BD ಆಗುತ್ತೆ, that is I square ಆಗುತ್ತೆ. I square value is also minus 1. This is nothing but value is a minus 1. Simplify that. AC minus BD ಆಗುತ್ತೆ, minus plus minus plus I is the common, AD plus BC ಬರುತ್ತೆ. AD plus BC ಬರುತ್ತೆ. That is Z1 Z2. ನೋಡಿ ಇದರ ಕಾಂಜುಗೇಟ್ ಏನಾಗುತ್ತೆ, Z1 Z2 ಕಾಂಜುಗೇಟ್ ಏನಾಗುತ್ತೆ ನೋಡಿ. ಹಾಕಿದ್ರೆ ಮ್ಯಾಗೆ ಗಿರಿ ಬರೋದ್ರ ಕಾಂಜುಗೇಟ್ ಆಗುತ್ತೆ. ಇದರ ಕಾಂಜುಗೇಟ್ ಏನಾಗುತ್ತೆ, AC minus BD plus ಇದು ಏನಾಗಬೇಕಾಗುತ್ತೆ, ಮೈನಸ್ ಆಗುತ್ತೆ. I is AD plus BC ಬರುತ್ತೆ. AD plus BC ಬರುತ್ತೆ. This is first one. Next one, Z1 conjugate into Z2 find out ಮಾಡಬೇಕಾಗುತ್ತೆ. What is the Z1 conjugate? ತಗೊಂಡಂತಾಗಿದ್ದ ಈಕ್ವೇಷನ್ A minus IB ಆಗುತ್ತೆ. Z2 is C minus IB ಆಗುತ್ತೆ. ಹಾಗಾದ್ರೆ Z1 conjugate into Z2 conjugate is nothing but A minus IB bracket C minus ID. ನೋಡಿ A is a multiplication with C, AC. This is A is a plus minus sign is a minus. ಗೊತ್ತಿದೆ ನಿಮಗೆ, is AD minus IBC minus BD I square. Minus minus plus. This I square is nothing but value is a minus 1. ಇದು ವ್ಯಾಲ್ಯೂ ಏನಾಗುತ್ತೆ, minus 1 ಆಗುತ್ತೆ. Then AC minus BD, AC minus BD minus I is a common, AD plus BC, AD plus BC, that is Z1 conjugate and Z2 conjugate. Call the equation number 2. ಇದಕ್ಕೆ equation number 2 ಅನ್ನಿ, ಅದಕ್ಕೆ equation number 1 ಅನ್ನಿ. ಎರಡು ಕೂಡ ಅಬ್ಸರ್ವ್ ಮಾಡಿ ಏನಾಗುತ್ತೆ ನೋಡಿ. ಎರಡು ಸೇಮ್ ದಾವಲು ಚೆಕ್ ಮಾಡ್ಕೊಳ್ಳಿ. LHS is equal to RHS ಆಗಬೇಕು. AC ಇದೆ, AC ಇದೆ, ಮೈನಸ್ ಇದೆ, ಮೈನಸ್ ಇದೆ, BD ಇದೆ, BD ಇದೆ, ಮೈನಸ್ ಇದೆ, ಮೈನಸ್ ಇದೆ, I ಇದೆ, AB ಇದೆ, ಪ್ಲಸ್ BC ಇದೆ. ಹಾಗಾದ್ರೆ ಎರಡು ಕಂಪೇರ್ ಮಾಡಿದಾಗ ಏನಾಯ್ತು, ದಿಸ್ ಪ್ರಾಪರ್ಟೀಸ್ ಹೋಲ್ಡ್ಸ್ ಗುಡ್ ಆಯಿತು. LHS is equal to RHS. ನೋಡಿ ಸೈಂಟಿಸ್ಟ್ ಅವರು ಎಷ್ಟು ವಿಚಾರ ಮಾಡಿ ಯಾವ ರೀತಿ ಪ್ರಾಪರ್ಟೀಸ್ ಕೊಟ್ಟಿದಾರ, ಯಾವ ರೀತಿ ಹೋಲ್ಡ್ಸ್ ಗುಡ್ ಆಗುತ್ತೆ, ಯಾವ ರೀತಿ ಹೊಂದುತ್ತೆ. ಓಕೆ, ವೆರಿ ಬ್ಯೂಟಿಫುಲ್ ಅಲ್ಲ. ನೋಡಿ Z1 ಬಾರ್ का ಕಾಂಜುಗೇಟ್ ಅಂದ್ರೆ Z1 plus Z2 ಕಾಂಜುಗೇಟ್ is equal to Z1 ಕಾಂಜುಗೇಟ್ plus Z2 ಕಾಂಜುಗೇಟ್.
ನೋಡಿ ಇದೇ ಪ್ರಾಪರ್ಟೀಸ್ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಪ್ರಾಬ್ಲಮ್ ಗಳನ್ನ ಸಾಲ್ವ್ ಮಾಡುತ್ತೆ, ಕಾಂಜುಗೇಟ್ ಪ್ರಾಪರ್ಟಿನ ಮಲ್ಟಿಪ್ಲಿಕೇಶನ್ ಇನ್ವರ್ಸ್ ಗಳನ್ನ ಸಾಲ್ವ್ ಮಾಡುತ್ತೆ. ಯಾವ ರೀತಿ ಪ್ರಾಪರ್ಟೀಸ್ ಗಳು ಪ್ರೆಸೆಂಟ್ ಆಗ್ತಾವ ನೋಡಿ. z1 plus z2 by ಅಂದ್ರೆ ಕಾಂಜುಗೇಟ್ ಇಸ್ ಈಕ್ವಲ್ ಟು z1 ಕಾಂಜುಗೇಟ್ z2 ಕಾಂಜುಗೇಟ್ ಪಾಸಿಬಿಲಿಟೀಸ್ ಆಯ್ತು, ಇದು ಪಾಸಿಬಿಲಿಟೀಸ್ ಆಯ್ತು, ಇದು ಪಾಸಿಬಿಲಿಟೀಸ್ ಆಯ್ತು. ನೆಕ್ಸ್ಟ್ ಪ್ರಾಪರ್ಟೀಸ್ ಫೋರ್ತ್ ಪ್ರಾಪರ್ಟೀಸ್. see here next fourth property is z1 divided by z2 conjugate is equal to z1 conjugate divided by z2 conjugate. ಇದು ಪಾಸಿಬಿಲಿಟೀಸ್ ಆಗುತ್ತಾ ಅಥವಾ ಇಲ್ಲ ಅನ್ನೋದನ್ನ ನೀವ ಒಂದು ಎಕ್ಸಾಂಪಲ್ ತಗೊಂಡ ಮನಿ ಒಳಗೆ ಟ್ರೈ ಮಾಡ್ರಿ. ಇದೇ ಪ್ರಾಪರ್ಟಿ ಸಾಲ್ವ್ ಮಾಡೋದ್ರ ಮೂಲಕ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಾಲ್ವ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ದ ಮೈ ವಿಡಿಯೋ.